22ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯದ ಸಂಘರ್ಷ. ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ನಿರಂತರವಾಗಿ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬಿಕ್ಕಟ್ಟು ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಸಿಗ್ತಾನೇ ಇಲ್ಲ. ವ್ಯಾಪಾರ ಆಗದೆ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ ಎಷ್ಟು ದಿನ ನಿಲ್ಸೋದಕ್ಕಾಗತ್ತೆ? 1 ದಿನ 2 ದಿನ, ಅದಾದ್ಮೇಲೆ ಏನು ಕಥೆ? ಕೆಲಸಗಾರರಿಗೆ ಸಂಬಳ ಕೊಡಬೇಕು, ಮನೆ ನಡಿಬೇಕು. ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಗ್ರಾಹಕರಿಗೆ ಸೌದೆ ಒಲೆಯಲ್ಲೇ ಊಟ ತಯಾರಿ ಮಾಡಿ ಬಡಿಸ್ತಾ ಇದ್ದಾರೆ. ದೋಸೆ, ಪೂರಿ, ಕಾಫಿ, ಟೀ, ಇದರ ಜೊತೆಗೆ ಚೈನೀಸ್ ಫುಡ್ ಇದೆಲ್ಲವೂ ಕೂಡ ಕಿಕ್ಔಟ್ ಆಗಿದೆ. ಕೊಡಗಿನ ಕೊಯ್ನೂರು ರಸ್ತೆಯಲ್ಲಿರುವಂತಹ ಪಾಕಶಾಲೆಯ ಹೋಟೆಲ್ನ ವ್ಯವಸ್ಥೆ, ಸದ್ಯದ ವ್ಯವಸ್ಥೆ ಇದು. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಬಹುಶಃ ಪ್ರವಾಸೋದ್ಯಮ ಹಾಗೂ ಹೋಟೆಲೋದ್ಯಮದ ಮೇಲೆ ಎಷ್ಟೊಂದು ಗಂಭೀರವಾದಂತಹ ಪರಿಣಾಮವನ್ನು ಬೀರಿದೆ ಅನ್ನೋದಕ್ಕೆ ಬಹುಶಃ ಇದು ದೊಡ್ಡ ಸಾಕ್ಷಿಯಾಗುತ್ತೆ. ನೋಡ್ಬೋದು, ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಬಂದಾಗೋಗಿದೆ. ಅದರಲ್ಲಿ ಇನ್ನು ಕೆಲವು ಹೋಟೆಲ್ಗಳು ಬಂದು ಮಾಡಲಿಕ್ಕಾಗದೆ, ನಡೆಸಲಿಕ್ಕೂ ಆಗದೆ ಪರದಾಡ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಅದರಲ್ಲಿ ನೋಡ್ಬೋದು, ಇದು ಮಡಿಕೇರಿಯ ಕೊಯ್ನೂರು ರಸ್ತೆಯಲ್ಲಿರುವಂತಹ ಪಾಕಶಾಲಾ ಹೋಟೆಲು. ಈ ಹೋಟೆಲ್ನಲ್ಲಿ ಅನಿವಾರ್ಯವಾಗಿ ಹೋಟೆಲ್ ಬಂದ್ ಮಾಡೋ ಹಾಗಿಲ್ಲ. ಏಕೆಂತಂದರೆ ಸಾಕಷ್ಟು ಗ್ರಾಹಕರು, ಅದರದೇ ಅಂತಹ ಗ್ರಾಹಕರು ಇರ್ತಾರೆ. ಮತ್ತು ಒಮ್ಮೆ ಅದು ಬಂದಾಯಿತು ಅಂತಂದರೆ ಗ್ರಾಹಕರನ್ನು ಮತ್ತೆ ಸೆಳೆಯೋದು ಕಷ್ಟ. ಹಾಗಾಗಿ ಸಹಜವಾಗಿಯೇ ಹೋಟೆಲ್ ಈಗ ಸೌದೆ ಒಲೆಯನ್ನು ಅವಲಂಬಿಸಿ ಅಡುಗೆಯನ್ನು ಮಾಡ್ತಿರೋಂಥದ್ದು. ಎಲ್ಲ ಅಡುಗೆಗಳನ್ನು ಕೂಡ, ಅಂದರೆ ಯಾವುದೇ ರೀತಿಯ ಅಂಥ ಆಹಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಸದ್ಯಕ್ಕೆ ಒಲೆಯಲ್ಲೇ ಸಿದ್ಧಗೊಳಿಸಿ ಬರುವಂತಹ ಗ್ರಾಹಕರಿಗೆ ಈಗ ಪೂರೈಕೆಯನ್ನು ಮಾಡ್ತಿರೋಂಥದ್ದು, ಸಪ್ಲೈಯನ್ನು ಮಾಡ್ತಿರೋಂಥದ್ದು ಕೂಡ ಕಾಣುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಆಹಾರ ಪದಾರ್ಥಗಳನ್ನು ಕೂಡ ಸ್ಕಿಪ್ ಮಾಡಿರೋಂಥದ್ದು. ಅಂದರೆ ಏನು ಮೆನು ಇತ್ತು, ಆ ಮೆನುನಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಈಗಾಗಲೇ ಸ್ಕಿಪ್ ಮಾಡಲಾಗಿದೆ. ಅಂದರೆ ನಿರಂತರವಾಗಿ ಅವುಗಳನ್ನು ಬಿಸಿ ಮಾಡೋಂಥದ್ದು ಅಥವಾ ಗ್ರಾಹಕರು ಕೇಳಿದಾಗೆ ಎಲ್ಲವನ್ನು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.